ಹಾಗಾಗಿ ರೆಗ್ಯುಲರ್ ಆಗಿ ಇಲ್ಲಿರುತ್ತೆ. ಇದು ಎಲ್ಲಕ್ಕಿಂತ ಸ್ವಲ್ಪ ಎತ್ತರವಾಗಿದೆ ಅಂತ ಕಾಣಿಸ್ತಾ ಇದೆ ಸರ್. ಇಲ್ಲ, ಇದು ಹೈಟ್ ಇದೆ, ತುಂಬ ಒಳ್ಳೆ ಎಲಿಫೆಂಟ್ ಅಂದರೆ ಇದು ಬಂದ ತಕ್ಷಣ ಕೇಳುತ್ತೆ ನೋಡಿ ಏನಾದ್ರು ತಿನ್ನಕ್ಕೆ ಕೊಡ್ತಾರೆ ಅಂತ. ಇದ್ರ ಹೆಸರು ಏನು ಹೇಳಿ? ಭೀಮಾ ಅಂತ ಹೇಳಿ. ಓ ಭೀಮಾ, ಇದೇನಾ ಭೀಮಾ? ಒಂಥರ ಏನಾದ್ರು ಬಂದ ತಕ್ಷಣ ಅದೇ ತಿನ್ನಕ್ಕೆ ಕೊಡ್ತೀರಾ ಅಂತ ಹೇಳಿ ಇದು ಕೇಳುತ್ತೆ. ಅದು ಅದಕ್ಕೇನೆ ಭೀಮಾ ಅಂತ ಹೆಸರಿಟ್ಟಿದ್ರ. ಭೀಮಾ ನಾವು ಯಾವಾಗಲೂ ಸ್ವಲ್ಪ ತಿಂಡಿ ಇಷ್ಟಪಡ್ತಾನಲ್ಲ, ಅದೇ ಥರ ತುಂಬ ಒಳ್ಳೆ ಆನೆ ಇದು. ಕ್ಯಾಂಪಲ್ಲೇ ಬೆಳೆದಿರೋಂಥ ಆನೆ. ಹಾಗಾಗಿ ಇದು ಕೂಡ ಈಗ 24 ವರ್ಷ ಇದಕ್ಕೆ. ಇನ್ನು ತುಂಬ ಫ್ಯೂಚರ್ ಇದೆ. ಒಳ್ಳೆ ಆನೆ. ಯಾವುದು? ಯಾವ ಕ್ಯಾಂಪಿಂದ ತಗೊಬಂದಿರೋದು? ಯಾವುದು? ಹೌದೌದು. ಇದು ಕ್ಯಾಂಪ್ ಯಾವುದು ಡಾಕ್ಟರ್? ಇದು ಮತ್ತಿಗೋಡ್ ಕ್ಯಾಂಪಿಂದ. ಓಕೆ. ಇದ್ರ ಬಿಹೇವಿಯರ್ಸ್ ಎಲ್ಲ ಹೇಗೆ ಸರ್? ಇಲ್ಲಿರೋದೆಲ್ಲ ತುಂಬಾ ಸಾಫ್ಟ್ ಅಂತ ಹೇಳ್ತಾ ಇದ್ದೀರಾ. ಸಾಫ್ಟ್. ಮತ್ತೆ ಇದು ಹೇಗೆ ಅಂದ್ರೆ ನಿಮ್ಗೆ ಏನು ತಿಂಡಿ ಬೇಕಾದ್ರೆ ನಿಮ್ಗೆ ಕರೆದ್ಬಿಟ್ಟು ಅದು ತಿಂಡಿ ಇಸ್ಕೊಳತ್ತದ ಆ ಥರ. ಕರೆದ್ಬಿಟ್ಟು ನಿಂತ್ಕೊಂಡ್ರೆ ನೀವು ಕೈ ಮಾಡುತ್ತೆ, ಕೇಳುತ್ತೆ ಆ ಥರ. ಸರ್, ಎಲ್ಲ ಆನೆಗಳಿಗೂ ಕತ್ತಿಗೆ ಒಂದು ಕಟ್ಟಿದ್ದೀರಲ್ಲ, ಏನು ಮಾವತ್ರ ಮೇಲೆ ಕೂರದ ಅಭ್ಯಾಸ ಆಗಲಿ ಅಂತಲ್ಲ, ಹೇಗೆ ಏನು ಮುಂಚೆನೂ ಕಟ್ಟಿದ್ರಾ? ಅಲ್ಲ, ಇದು ಕೊರಳಲ್ಲಿ ಅವ್ರದ್ದು ಇದು ಅಂದರೆ ದೇವರಿಗೆ ಏನೋ ಬೇಡ್ಕೊಂಡು ಆ ಥರ ಈಗ ನಾವು ಕರಿದಾರ ಅಂತ ಕಟ್ಕೊಂತೀವಲ್ಲ, ಏನು ಇದು ಆಗದೆ ದೃಷ್ಟಿ ಬೀಳದೆ ಇರಲಿ ಅಂತೇಳಿ ಆ ಥರ ರಿಚುವಲ್ಸ್ ಇದರಿಂದ ಕಟ್ಕೊಂಡಿರೋದು. ಮುಂಚೆ ಇಲ್ಲಿ ಬರೋಕ್ಕಿಂತ ಮುಂಚೆನೇ ಕಟ್ಟಿದ್ದ? ಮುಂಚೆ ನಾನೇ ಅವ್ರವ್ರ ಇದನ್ನ ಅವ್ರವ್ರ ದೇವ್ರದ್ದು ಏನು ಭಕ್ತಿ ಇರುತ್ತೆ, ಸೊ ನಂಬಿಕೆ ಯಾವುದ್ರ ಮೇಲೆ ಇರುತ್ತಲ್ಲ ಅದ್ರ ಮೇಲೆ ಅದನ್ನ ಅಲ್ಲಿ ಕ್ಯಾಂಪಲ್ಲೇ ಮಾವುತ್ರೆ ಕಟ್ಬಿಡ್ತಾರೆ. ನೋಡಿ, ಮನುಷ್ಯಗಷ್ಟೇ ದೃಷ್ಟಿ ಆಗಲ್ಲ, ಆನೆಗಳು ದೃಷ್ಟಿ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು ಎಲ್ಲ. ಇದಕ್ಕೂ ಇಲ್ಲಿ ಬೊಟ್ಟು ಇಟ್ಟಿರ್ತಾರೆ, ಅಲ್ಲಿ ಕಾಣಿಸುತ್ತಲ್ವಾ ಕಾಡಿಗೆ ಇಟ್ಟಿರೋದು. ಅದು ಇದೆ, ದೃಷ್ಟಿ ಇದನ್ನೇ ಅದು ಬಟ್ ಅದು ಆನೆಗಳಿಗೆ ದೃಷ್ಟಿ ಆಗ್ಬಾರ್ದಂತ ನೋಡಿ ಕಾಡಿಗೆ ಇಟ್ಟಿದ್ದಾರೆ. ಮತ್ತೆ ಕಪ್ಪು ದಾರ ಹಾಕಿದ್ದಾರೆ. ನಾವ್ ಹೆಂಗೆ ಹುಡುಗಿರೆಲ್ಲ ಕಾಲಿಗೆ ಕಟ್ಕೊಳ್ತೀವಲ್ಲ, ಚಿಕ್ಕ ಮಕ್ಳಿಗೂ ಹಾಕ್ತಿವಲ್ಲ, ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಆನೆಗಳಿಗೆ ಕಾಡಿಗೆನ ಹಣೆ ಮೇಲೆ. ಮತ್ತೆ ಇಲ್ಲಿ ನೋಡ್ಬೋದು ನಾವು ಅಲ್ಲಿ ಕುತ್ತಿಗೆಗೆ ಕಪ್ಪು ದಾರನ ಮಾವುದ್ರೆ ಕಾವಾಡಿಗಳು ಕಟ್ಕೊಂಡ್ ಬಂದಿರ್ತಾರೆ ಕ್ಯಾಂಪಿಂದಲ್ಲೇ. ಆನೆಗಳಂದ್ರೆ ಕಡಿಮೆನ? ಅದು ನಮ್ಮ ನಾಡ ಹಬ್ಬ ದಸರಾದಲ್ಲಿ ಜಂಬೂ ಸವಾರಿಲಿ ಪಾಲ್ಗೊಳ್ಳುವಂಥ ಆನೆಗಳಿವೆಲ್ಲ. ಸರ್, ಇದ್ರ ಕ್ವಿಂಟಲ್ ಬಂದಾಗ ಎಷ್ಟು ಬರುತ್ತೆ ಸರ್? 4940 kg. ಸರ್, ದಂತ ಎಷ್ಟುದ ಬೆಳೆಯುತ್ತೆ ಸರ್? ಬೆಳೀತಾ ಇರುತ್ತೆ ಹಾಗೆ. ಇಲ್ಲ, ಎಲಿಫೆಂಟ್ ಚೇಂಜ್ ಆಗುತ್ತೆ, ದಪ್ಪ ವಿಡ್ತ್ ಮತ್ತು ಉದ್ದ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಸೊ ಇದನ್ನು ಅವರು ಇದು ಮಾಡ್ತಾ ಇರ್ತಾರೆ, ಎಷ್ಟು ಬೇಕಷ್ಟು ಕಟ್ ಮಾಡಿ ಶಾರ್ಪನ್ ಮಾಡಿ ಇಡ್ತಾ ಇರ್ತಾರೆ. ಕಟ್ ಮಾಡಿದರೆ ಮತ್ತೆ ಬೆಳೀತಾ ಇರುತ್ತಾ? ಓ, ಅಂದರೆ ಇದು ಡೆತ್ ಆಗೋವರೆಗೂ ಕಂಟಿನ್ಯೂಸ್ ಆಗಿ ಬೆಳೀತಾಲೇ ಇರುತ್ತೆ? ಕಂಟಿನ್ಯೂ ಬೆಳೀತಾ ಇರುತ್ತೆ. ಉಗುರು ಬೆಳೆದಂಗೆ ಇದು ಕೂಡ ಉಗುರು ಬೆಳೆದಂಗೆ ಬೆಳೀತಾ ಇರುತ್ತೆ. ಬಟ್ ತುಂಬ ಆಳಕ್ಕೆ ಹೋಗ್ಬಾರ್ದು, ಯಾಕಂದರೆ ಡೆಡ್ ಟಿಶ್ಯೂಸು ಮತ್ತು ಲೈವ್ ಟಿಶ್ಯೂಸ್ ಅಂತ ಬರುತ್ತೆ ಇದರಲ್ಲಿನೂ ಕೂಡ. ಸೊ ಇಲ್ಲೆಲ್ಲ ಇದಕ್ಕೂ ಒಳಗಡೆ ಇದಿರುತ್ತೆ. ಕೊಡ್ತೀನಿರಾ?